ಹಾಗೆ ವೀಕ್ಷಕರೇ, ಇವಾಗ ಏನ್ ನೋಡ್ತಾ ಇದ್ದೀರಲ್ಲ, ಈ ಒಂದು ಮನೆ ಕನ್ಸ್ಟ್ರಕ್ಷನ್ ಆಗ್ತಾ ಇರೋದು ಕೇವಲ ಒಂದು 14 ಲಕ್ಷ ಬಜೆಟ್ ಅಲ್ಲಿ. 30-40 ಸೈಟ್ ಅಲ್ಲಿ ಇವ್ರು ಕನ್ಸ್ಟ್ರಕ್ಷನ್ ಮಾಡ್ತಾ ಇರೋದು 20-30 ಅಲ್ಲಿ. ಸೊ ಯಾಕಂದ್ರೆ ಅವ್ರಿಗೆ ಕಸ್ಟಮರ್ ಹೇಳಿದ್ರಂತೆ ಇಲ್ಲಿ ನನಗೆ ಗಾರ್ಡನ್ ಮಾಡ್ಕೋಬೇಕಂತ. ಸೊ ಅದಕ್ಕೋಸ್ಕರ ಈ ತರ ಒಂದು ಮನೆ ಕಟ್ತಾ ಇದ್ದಾರೆ. ಇದು ನೋಡಿ ಸರ್, ಎಂಟ್ರಿ ಅದು ಗೇಟು. ಗೇಟ್ ಎಂಟ್ರಿ ಆಗ್ತದ್ರೆ ಇಲ್ಲಿ ಗಾರ್ಡನ್ ಏರಿಯಾ ಮಾಡ್ಕೊಳ್ತಾರೆ. ಗಾರ್ಡನ್ ವಿತ್ ಪಾರ್ಕಿಂಗ್ ಬರುತ್ತೆ ಇಲ್ಲಿ. ಕಿಚನ್ ಪಕ್ಕ ರೈಟ್ ಸೈಡ್ ಅಲ್ಲಿ ಬೆಡ್ರೂಮ್ ಬರುತ್ತೆ. ಓಕೆ, ಬೆಡ್ರೂಮ್ 8x8 ಬೆಡ್ರೂಮ್ ಮಾಡ್ತಾ ಇದ್ದೀರಾ. ಸೊ ಅದಕ್ಕೇನೆ ಅಟ್ಯಾಚ್ ಬಾತ್ರೂಮ್ ಕೂಡ ಕೊಟ್ಟಿದ್ದೀರಾ? ಇಲ್ಲ, ಒಂದು ಕಾಮನ್ ಇದೆ. ಒಂದು ಕಾಮನ್ ಒಂದು ಅಟ್ಯಾಚ್ ಬರುತ್ತೆ. 6 ಮಂತ್ ಅಲ್ಲಿ ಇದನ್ನ ಫುಲ್ ಕಂಪ್ಲೀಟ್ ಮಾಡಿಕೊಡ್ತೀವಿ. ಟೈಲ್ಸ್ ಆಗಿರ್ಬೋದು, ಪೇಂಟಿಂಗ್ ಆಗಿರ್ಬೋದು, ಕೀ ಹ್ಯಾಂಡ್ ಓವರ್ ಮಾಡಿಕೊಡೋದು 6 ಮಂತ್ ಅಲ್ಲಿ ಮಾಡಿಕೊಡ್ತೀವಿ. 6 ಮಂತ್ಸ್ ಅಲ್ಲಿ ಕಂಪ್ಲೀಟ್ ಆಗುತ್ತೆ. ಹಾಗೆ ವೀಕ್ಷಕರೇ, ಈ ಮನೆ ನೋಡ್ತಾ ಇದ್ದೀರಾ, ಇದು 2 BHK 20 lakhs ಅಲ್ಲಿ ಕನ್ಸ್ಟ್ರಕ್ಷನ್ ಆಗಿರೋದಂತೆ. ಇದು ಬಂದ್ಬಿಟ್ಟು ಕನ್ಸ್ಟ್ರಕ್ಷನ್ 20 lakh ಅಲ್ಲಿ ಆಗಿರೋದು ವಿತ್ ಮೆಟೀರಿಯಲ್. ಕಂಪ್ಲೀಟ್ ಮೆಟೀರಿಯಲ್ ಸೇರಿ 20 lakhs ಒಳಗಡೆ ಮುಗಿದಿದೆ. ಪ್ರೀಮಿಯಂ ಕ್ವಾಲಿಟಿ ಎಲ್ಲ ಇರೋದು ಮೆಟೀರಿಯಲ್ಸ್ ಎಲ್ಲ. ಪ್ಲಾನಿಂಗ್, ಡಿಸೈನಿಂಗ್, ಸ್ಟ್ರಕ್ಚರ್, ಇಂಟೀರಿಯರ್ ಡಿಸೈನಿಂಗ್ ಎಲ್ಲ ಗೋಲ್ಡನ್ ಪಾಮ್ಸ್ ಹತ್ರ ಎಲ್ಲ ಅಲ್ಲೇ ಇದು ಮಾಡ್ತೀರಾ? ಹೌದೌದು. ಹಾಯ್ ಗೈಸ್, ಮತ್ತೊಮ್ಮೆ ಸ್ವಾಗತ ಅನ್ಲಾಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಪೇಜ್ಗೆ. ನಾನು ನಿಮ್ಮ ತನ್ವೀರ್ ಹಾಗೂ ಧನುಷ್ ಜೊತೆ. ಇವತ್ತೇ ನಾವು ನಿಮಗೆ ಒಂದು ಕನ್ಸ್ಟ್ರಕ್ಷನ್ ಕಂಪ್ನಿ ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀವಿ. ಹಾಗೆ ಈ ಕಂಪ್ನಿ ನೇಮ್ ಬಂದು ಗೋಲ್ಡನ್ ಪಾಮ್ಸ್. ಸೊ ಇವರು 15 ವರ್ಷದಿಂದ ಲೇಔಟ್ಗಳನ್ನು ಮಾಡಿ ಮನೆಗಳೆಲ್ಲ ಕಟ್ಕೊಡ್ತಾ ಇದ್ದಾರೆ. ಸೊ ಇವತ್ತೇ ನಮ್ಮ ಜೊತೆ ಕಂಪ್ನಿ ಕಡೆಯಿಂದ ಮ್ಯಾನೇಜರ್ ಆಗಿರುವಂಥ ರಮೇಶ್ ಸರ್ ಅವರು ಇರ್ತಾರೆ. ಅವರೊಂದಿಗೆ ಈ ಒಂದು ಕಂಪ್ನಿ ಬಗ್ಗೆ ಇನ್ನೂ ಇನ್ಫಾರ್ಮೇಶನ್ ತಗೊಳ್ಳೋಣ. ಸೊ ಯಾರೆಲ್ಲ ಒಂದು ಅಫೋರ್ಡೆಬಲ್ ಬಜೆಟಲ್ಲಿ ಮನೆಗಳೆಲ್ಲ ಕಟ್ಕೊಳ್ಳೋಕ್ಕೆ ಇಷ್ಟಪಡ್ತಾ ಇದ್ದೀರಲ್ಲ, ಸೊ ಇವ್ರಿಗೆ ಒಂದ್ಸತಿ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಇವರು ಆಲ್ಮೋಸ್ಟ್ 15 ವರ್ಷದಿಂದ ನಿಮಗೆ ಸರ್ವಿಸನ್ನು ಕೊಡ್ತಾ ಇರುವಂಥದ್ದು. ಹಾಗೆ ವೀಕ್ಷಕರೇ, ಇವಾಗ ನಮ್ಮ ಜೊತೆ ಇರೋದು ರಮೇಶ್ ಸರ್ ಅವರು, ಗೋಲ್ಡನ್ ಪಾಮ್ಸ್ ಕಂಪ್ನಿ ಕಡೆಯಿಂದ ಮ್ಯಾನೇಜರ್ ಆಗಿರ್ತಾರೆ ಇವರು. ಇವ್ರ ಕಂಪ್ನಿ ಬಗ್ಗೆ ಸರ್, ಇವಾಗ ನಿಮ್ಮ ಕಂಪ್ನಿ ಬಗ್ಗೆ ನಮ್ಗೆ ತಿಳಿಸಿ ಸರ್. ಸರ್, ನಮ್ಮದು ಕಂಪನಿ ಗೋಲ್ಡನ್ ಪಾಮ್ಸ್ ಬಂದು 2009 ನಮ್ಗೆ ಸ್ಟಾರ್ಟ್ ಇದೆ, 15 ವರ್ಷ ಅಂತ. ಸೊ ನಮ್ಮದು ಬಂದು ಲೇಔಟ್ಗಳು, ಆಮೇಲೆ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ಗಳು ಎಲ್ಲ ರೆಡಿ ಮಾಡಿ ಕೊಡ್ತಾ ಇದೀವಿ ನಾವು. ಇದಕ್ಕೆ ವಿಚಾರಕ್ಕೆ ನಾವೇನು ಮಾಡ್ತೀವಿ, ಲೇಔಟ್ಗಳು ಸುಮಾರು ಜಾಗಗಳು ಒಂದು 200-300 ಮನೆ ಮೇಲೆ ಕಟ್ಟಿಸ್ತಾ ಇದ್ದೀವಿ. ಹಾಗೆ ವೀಕ್ಷಕರೇ, ಇವ್ರ ಹತ್ರ ಆರ್ಕಿಟೆಕ್ಟ್ ಟೀಮ್ ಕೂಡ ಇದೆ. ಬನ್ನಿ ಅವ್ರ ಹತ್ರ ಹೋಗಿ ಇವ್ರ ಹತ್ರ ಪ್ಲಾನ್ಸ್ ಯಾವ ಥರ ಇದೆ ಅಂತ ನೋಡ್ಕೊಳ್ಳೋಣ. ಸೊ ಇವ್ರ ಹೆಸರು ಗಿಡಪ್ಪ ಅಂತ. ಇವರೇ ನಿಮಗೆ ಕಂಪ್ಲೀಟ್ ಆಗಿ ಎಲಿವೇಶನ್ ಇಂದ ಹಿಡಿದು ಎಲ್ಲ ಪ್ಲಾನ್ಸ್ ಅನ್ನು ಕೊಡ್ತಾರೆ. ಸರ್, ನಿಮ್ಮ ಹತ್ರ ಸ್ಟಾರ್ಟಿಂಗ್ ಪ್ರೈಸ್ ಏನಿರುತ್ತೆ? ಸ್ಟಾರ್ಟಿಂಗ್ ಪ್ರೈಸ್ ಮಿನಿಮಮ್ 15 ಲಕ್ಷ 1 BHK 15 ಲಕ್ಷ. ಇವಾಗ ನಿಮ್ಮ ಹತ್ರ ಪ್ಲಾನ್ ಯಾವ ಥರ ಇರುತ್ತೆ? ಪ್ಲಾನ್ ಅದೇ ಸಿಂಗಲ್ BHK ಅರೌಂಡ್ 600 ಸ್ಕ್ವೇರ್ ಫೀಟ್ ಇರುತ್ತೆ. ಓಕೆ, ಇವಾಗ ಬೇಸಿಕ್ ಪ್ಲಾನ್ ಏನು ರೇಟಿಂದ ಸ್ಟಾರ್ಟ್? ಬೇಸಿಕ್ ರೇಟ್ 1800 rupees ಬೇಸಿಕ್. ಸೊ ಬೇಸಿಕ್ ಪ್ಲಾನ್ ಬಂದು ನಿಮ್ದು 1800 rupees ಇದೆ. ಸೊ ನೆಕ್ಸ್ಟ್ ನಿಮ್ ಸ್ಟ್ಯಾಂಡರ್ಡ್ ಪ್ಲಾನ್ ಬಂದ್ರೆ 1950. ಪ್ರೀಮಿಯಂಗೆ ಹೋಗ್ತೀವಿ ಅಂದ್ರೆ 2100 ಸ್ಕ್ವೇರ್ ಫೀಟ್. ಓಕೆ ಸರ್. ಬೇಸಿಕ್ ಅಂದ್ರೆ ಜನರಲ್ ಆಗಿ ವಿಟ್ರಿಫೈಡ್ ಟೈಲಿಂಗ್ ಫ್ಲೋರಿಂಗ್ ಬರುತ್ತೆ. UPVC ವಿಂಡೋ ಅಂತ ಬರುತ್ತೆ. ಓಕೆ, ಬೇಸಿಕ್ ಎಲ್ಲ ವಿಂಡೋಸ್ UPVC ವಿಂಡೋ ಬರುತ್ತೆ. ಫ್ಲೋರಿಂಗ್ ಬಂದ್ಬಿಟ್ಟು ವಿಟ್ರಿಫೈಡ್ ಟೈಲ್ಸ್ ಅಂತ ಬರುತ್ತೆ 2x2. ಅದರಲ್ಲಿ ಮೇನ್ ಡೋರು, ಪೂಜೆ, ಟೀ ಕುಡ್ ಇರಲ್ಲ. ಓಕೆ, ಸೊ ಅದು ಬೇಸಿಕ್ಸ್. ಸ್ಟ್ಯಾಂಡರ್ಡಿಗೆ ಹೋಗ್ತೀವಿ. ಸ್ಟ್ಯಾಂಡರ್ಡ್ ಅಂದ್ರೆ ಗ್ರಾನೈಟ್ ಇರುತ್ತೆ, ಗ್ರಾನೈಟ್ ಫ್ಲೋರಿಂಗ್ ಇರುತ್ತೆ. ರೆಗ್ಯುಲರ್ ಸಾಲ್ವುಡ್, ಹೊನ್ನೆ ವುಡ್ ವಿಂಡೋಸ್ ಇರುತ್ತೆ. ಮೇನ್ ಡೋರು, ಪೂಜೆ, ಟೀ ಕುಡ್ ಇರುತ್ತೆ. ಮೇನ್ ಡೋರ್, ಟೀ ಕುಡ್ ಅಂದ್ರೆ ಕಂಪ್ಲೀಟ್ ಹ್ಯಾಂಡ್ ಓವರ್ ವರೆಗೆ ಮಾಡೋ ತನಕ. ಎಸ್, ಓನ್ಲಿ ಥಿಂಗ್ ವುಡ್ ವರ್ಕ್ ಇರಲ್ಲ. ಲೈಕ್ ವಾರ್ಡ್ರೋಬ್ಸ್, TV ಕ್ಯಾಬಿನೆಟ್ಸ್, ಫಾಲ್ ಸೀಲಿಂಗ್ ಅವೆಲ್ಲ ಇರಲ್ಲ. ವೇರಾಸ್ ಹೋಗಿ ಇರೋಕ್ಕೆ, ವಾಸಕ್ಕೆ ಏನೇನು ರಿಕ್ವೈರ್ಮೆಂಟ್ಸ್ ಇದೆ, ಎಲೆಕ್ಟ್ರಿಕಲ್ಲು, ಪ್ಲಂಬಿಂಗು, ಪೇಂಟಿಂಗ್ ಎಲ್ಲ ಫಿನಿಶಿಂಗ್ ಎಲ್ಲ ನಿಮ್ದೆ. ಸೊ ಸ್ಟ್ಯಾಂಡ್ ಮೀನ್ಸ್ ಪ್ರೀಮಿಯಂ ಅಂದ್ರೆ ಇವಾಗ ನೋಡಿ, ಬಾಲ್ಕನಿ ಎಲ್ಲ ಬಂದ್ರೆ SS ರೈಲಿಂಗ್ ವಿತ್ ಗ್ಲಾಸ್ ಆ ಥರ ಬರುತ್ತೆ. ರೆಗ್ಯುಲರ್ ಫ್ಲೋರಿಂಗ್ ಗ್ರಾನೈಟ್. ಇವನ್ ಮೇನ್ ಡೋರು, ಪೂಜಾ ರೂಮ್ ಎಲ್ಲ ಟೀ ಕುಡ್. ವಿಂಡೋಸ್ ಎಲ್ಲ ಸಾಲ್ವುಡ್, ಹೊನ್ನೆ ಕಾಂಬಿನೇಷನ್ ಬರುತ್ತೆ. ಓನ್ಲಿ ಥಿಂಗ್ ಏನು ಸ್ಟೇನ್ಲೆಸ್ ಸ್ಟೀಲ್ ರೈಲಿಂಗು, ಸ್ವಲ್ಪ ಎಕ್ಸ್ಟರ್ನಲ್ ಕ್ಲಾಡಿಂಗ್ ಎಲ್ಲ ಬರುತ್ತೆ ಆ ಥರ. ಸೊ ಆನಂತರ ಕಸ್ಟಮೈಸ್ ಪ್ಲಾನ್ ಮಾಡೋದಿದ್ರೆ ಮಾಡ್ಕೊಳ್ಬೋದು. ಕಸ್ಟಮೈಸ್ ಪ್ಲಾನಿಂಗ್ ಅವ್ರ ಕ್ಲೈಂಟ್ಸ್ ರಿಕ್ವೈರ್ಮೆಂಟ್ ಮೇಲೆ ನಾವು ಬೇಸಿಕ್ ರೇಟ್ ಒಂದಿರುತ್ತೆ. ಅವ್ರ ಮೆಟೀರಿಯಲ್ ಏನಾದರೂ ತಾವು ಹೈ ಕ್ವಾಲಿಟಿ ಚೂಸ್ ಮಾಡಿದ್ರೆ ಅದು ಡಿಫ್ರೆನ್ಸ್ ರೇಟ್ ಆಗುತ್ತೆ. ಬೇಸ್ಡ್ ಆನ್ ಬೇಸಿಕ್ ರೇಟ್. ಎಕ್ಸಾಂಪಲ್ ಫ್ಲೋರಿಂಗ್ ನಾವು ಗ್ರಾನೈಟ್ 100 rupees ರೇಟ್ ಕೊಟ್ಟಿರ್ತೀವಿ. ಅವರು ಮಾರ್ಬಲ್ 200-250. ಆ ಡಿಫ್ರೆನ್ಸ್ ಏನಿದೆ ದೇ ಹ್ಯಾವ್ ಟು ಬೇರ್. ಕಸ್ಟಮರ್ ಮೀನ್ಸ್ ಅವ್ರಿಗೆ ಯಾವ ತರ ಬೇಕೋ ಆ ತರನೇ ಮನೆ ಕಟ್ಟಿ. ಎಸ್.
ಹಾಗೆ ವೀಕ್ಷಕರೇ, ಇವಾಗ ಏನು ನೋಡ್ತಾ ಇದ್ದೀರಲ್ಲ, ಈ ಒಂದು ಮನೆ ಕನ್ಸ್ಟ್ರಕ್ಷನ್ ಆಗ್ತಾ ಇರೋದು ಕೇವಲ ಒಂದು 14 ಲಕ್ಷ ಬಜೆಟ್ ಅಲ್ಲಿ. ಸೊ ಸೈಟ್ ಏರಿಯಾ ಬಂದು ನಿಮಗೆ ಇದು 30-40 ಸೈಟ್ ಅಲ್ಲಿ ಇವ್ರು ಕನ್ಸ್ಟ್ರಕ್ಷನ್ ಮಾಡ್ತಾ ಇರೋದು 20-30 ಅಲ್ಲಿ. ಸೊ ಯಾಕಂದ್ರೆ ಅವ್ರಿಗೆ ಕಸ್ಟಮರ್ ಹೇಳಿದ್ರಂತೆ ಇಲ್ಲಿ ನನಗೆ ಗಾರ್ಡನ್ ಮಾಡ್ಕೋಬೇಕಂತ. ಸೊ ಅದಕ್ಕೋಸ್ಕರ ಈ ತರ ಒಂದು ಮನೆ ಕಟ್ತಾ ಇದ್ದಾರೆ. ಸೊ ಇದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಇವಾಗ ನಾಗರಾಜ್ ಅವರು ನಮಗೆ ಈ ಒಂದು ಬಿಲ್ಡಿಂಗ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾರೆ. ಬನ್ನಿ, ಹೇಳಿ ಸರ್. ಇದು ಬಂದ್ಬಿಟ್ಟು ಒಂದು 30-40 ಸೈಟು. ಆ ಸೈಟಲ್ಲಿ ಸ್ವಲ್ಪ 12 ಚದರ ಆಗುತ್ತೆ. 12 ಚದರದಲ್ಲಿ 6 ಚದರದಲ್ಲಿ ಕನ್ಸ್ಟ್ರಕ್ಷನ್ ಅಂತ ಇರೋದು. ಅದರಲ್ಲಿ ಬಂದ್ಬಿಟ್ಟು ಈಗ 14 ಲಕ್ಷ ಏನಂತ ಹೇಳಿದ್ದಾರೆ. ಆ 14 ಲಕ್ಷದಲ್ಲಿ ಎಲ್ಲ ಫುಲ್ಲು ವಿತ್ ಮೆಟೀರಿಯಲ್ ಕನ್ಸ್ಟ್ರಕ್ಷನ್ ಬಂತು, ಪೇಂಟಿಂಗ್ ಎಲ್ಲ ಫ್ಯಾಬ್ರಿಕೇಟ್ ವರ್ಕ್ ಅದೆಲ್ಲ ಹಿಡಿದು 14 ಲಕ್ಷ ಪ್ಯಾಕೇಜಲ್ಲಿ ಕೊಡ್ತಾ ಇರೋದು ಕನ್ಸ್ಟ್ರಕ್ಷನ್. ಸೊ ಎಷ್ಟು ದಿನದಲ್ಲಿ ಕನ್ಸ್ಟ್ರಕ್ಷನ್ ಕಂಪ್ಲೀಟ್ ಆಗ್ಬೋದು ಸರ್ ಇದು? ಇದು ಒಂದು 6 ಮಂತಲ್ಲೇ ಆಗುತ್ತೆ ಸರ್. 6 ಮಂತ್ಸ್ ಅಲ್ಲಿ ಕಂಪ್ಲೀಟ್ complete ಮಾಡ್ತಾ ಇದ್ದೀರಾ. ಸೊ ಅಂದ್ರೆ ಇವಾಗ ಕಸ್ಟಮರ್ ರಿಕ್ವೈರ್ಮೆಂಟ್ ಪ್ರಕಾರ ಯಾವ ತರ ನೀವು ಮಾಡ್ತಾ ಇದ್ದೀರಾ ಅಂತ ಸ್ವಲ್ಪ ತಿಳಿಸಿ. ಇದು ನೋಡಿ ಸರ್, ಎಂಟ್ರಿ ಅದು ಗೇಟು. ಗೇಟ್ ಎಂಟ್ರಿ ಆಗ್ತದ್ರೆ ಇಲ್ಲೇ ಗಾರ್ಡನ್ ಏರಿಯಾ ಮಾಡ್ಕೊಳ್ತಾರೆ. ಗಾರ್ಡನ್ ವಿತ್ ಪಾರ್ಕಿಂಗ್. ಗಾರ್ಡನ್ ವಿತ್ ಪಾರ್ಕಿಂಗ್ ಬರುತ್ತಾ ಇಲ್ಲಿ? ಆ ಥರ ಓಕೆ, ಮಾಡ್ಕೊಳ್ತಾರೆ. ಹಾಂ, ಇದು ಅಪ್ಪರ್ ಸ್ಟೇರ್. ಓಕೆ. 13,000 ಲೀಟರ್ ಸಂಪ್ ಬರುತ್ತೆ. ಓಕೆ. ಸೊ ನೆಕ್ಸ್ಟ್ ಇದು 1 BHK ಬರ್ತಾ ಇದೆಯಾ ಇದು? ಹೌದೌದು, 1 BHK. ಇದು ಮೇನ್ ಡೋರ್. ಎಂಟ್ರಿ ಆಗೋದು ಡೋರ್ ಇದು. ಎಂಟ್ರಿ ಆದ ತಕ್ಷಣ ಬರೋದು ಹಾಲು. ಓಕೆ. ಹಾಲು ಅದು ಲೆಫ್ಟ್ ಸೈಡ್ ಬರೋದು ಕಿಚನ್. ಕಿಚನ್ ಪಕ್ಕದಲ್ಲಿ ಪೂಜೆ ಇದೆ. ಓಕೆ. ಹಾಂ, ಪೂಜೆ ಕಿಚನ್ ಪಕ್ಕ ರೈಟ್ ಸೈಡಲ್ಲಿ ಬೆಡ್ರೂಮ್ ಬರುತ್ತೆ. ಓಕೆ. ಬೆಡ್ರೂಮ್ 8x8 ಬೆಡ್ರೂಮ್ ಮಾಡ್ತಾ ಇದ್ದೀರಾ. ಸೊ ಅದಕ್ಕೆ ಅಟ್ಯಾಚ್ ಬಾತ್ರೂಮ್ ಕೂಡ ಕೊಟ್ಟಿದ್ದೀರಾ? ಇಲ್ಲ, ಒಂದು ಕಾಮನ್ ಇದೆ. ಒಂದು ಕಾಮನ್ ಒಂದು ಅಟ್ಯಾಚ್ ಬರುತ್ತೆ. ಓಕೆ. ಸೊ ಇದು ಒಂದು 6 ಮಂತ್ಸ್ ಅಲ್ಲಿ ಕಂಪ್ಲೀಟ್ ಆಗಿ ರೆಡಿ ಆಗುತ್ತೆ. ಸೊ ಮಟೀರಿಯಲ್ ಎಲ್ಲ ಯಾವ ಥರ ಯೂಸ್ ಮಾಡ್ತೀರಾ ಸರ್? ಮೆಟೀರಿಯಲ್ ಎಲ್ಲ ಸ್ಟ್ಯಾಂಡರ್ಡ್ ಇರುತ್ತೆ ಸರ್. ಎಲ್ಲ 6 ಮಂತಲ್ಲಿ ಇದನ್ನು ಫುಲ್ ಕಂಪ್ಲೀಟ್ ಮಾಡಿಕೊಡ್ತೀವಿ. ಟೈಲ್ಸ್ ಆಗಿರ್ಬೋದು, ಪೇಂಟಿಂಗ್ ಆಗಿರ್ಬೋದು, ಹ್ಯಾಂಡ್ ಓವರ್ ಮಾಡಿಕೊಡೋದು 6 ಮಂತಲ್ಲಿ ಮಾಡಿಕೊಡ್ತೀವಿ. 6 ಮಂತ್ಸ್ ಕಂಪ್ಲೀಟ್ ಆಗಿದೆ. ಅದು ನಮ್ಮ ರೆಸ್ಪಾನ್ಸಿಬಿಲಿಟಿ ಆಗಿರುತ್ತೆ. ಓಕೆ. ಸರಿ. ಸೊ ವೀಕ್ಷಕರೇ ನೋಡ್ತಾ ಇದ್ದೀರಾ, ಸೊ 14 ಲ್ಯಾಕ್ಸ್ ಬಜೆಟಲ್ಲಿ ಕನ್ಸ್ಟ್ರಕ್ಷನ್ ಆಗ್ತಾ ಇರೋದು. ಸೊ ಇವ್ರ ಹತ್ರ ನಿಮಗೆ ಬೇಸಿಕ್ ಪ್ಲ್ಯಾನ್ ಇಂದ ಸ್ಟ್ಯಾಂಡರ್ಡ್ ಪ್ಲ್ಯಾನ್ವರೆಗೂ, ಪ್ರೀಮಿಯಂ ಪ್ಲ್ಯಾನ್ವರೆಗೂ ನಿಮಗೆ ಮನೆಗಳು ಕಟ್ಕೊಡ್ತಾ ಇರುವಂಥದ್ದು. ಸೊ ಹಾಗೆ ಇವ್ರದ್ದು ಆಫೀಸ್ ಕೂಡ ನೋಡಿದ್ದೀರಾ. ಸೊ ಇವ್ರದ್ದು ಆಫೀಸ್ ಬಂದು ನಾಗರಬಾವಿ ಮೊದಲಪಾಳ್ಯ ಹತ್ರನೇ ನಿಮಗೆ ಆಫೀಸ್ ಲೊಕೇಟೆಡ್ ಆಗಿರೋದು. ಸೊ ಹಾಗೆ ಇದು ನಿಮಗೆ 14 ಲಕ್ಷದಲ್ಲಿ ಕನ್ಸ್ಟ್ರಕ್ಷನ್ ಆಗ್ತದೆ. ಸೊ ಹಾಗೆ ಇದ್ರ ಬ್ಯಾಕ್ ಸೈಡೇ ಒಂದು 20 ಲ್ಯಾಕ್ಸಲ್ಲಿ 2 BHK ಕಟ್ಟಿದ್ದಾರೆ ಅಂತೆ. ಅದೊಂದು ಸತಿ ಬನ್ನಿ ನೋಡ್ಕೊ ಬರೋಣ. ಹಾಗೆ ವೀಕ್ಷಕರೇ, ಈ ಮನೆ ನೋಡ್ತಾ ಇದ್ದೀರಾ, ಇದು 2 BHK 20 ಲ್ಯಾಕ್ಸಲ್ಲಿ ಕನ್ಸ್ಟ್ರಕ್ಷನ್ ಆಗಿರೋದಂತೆ. ಸೊ ಹೇಳಿ ಸರ್ ಇದ್ರ ಬಗ್ಗೆ. ಇದು 30-40 ಸೈಟಲ್ಲಿ 2 BHK ಕನ್ಸ್ಟ್ರಕ್ಷನ್ ಆಗಿರೋದು ಮನೆ ಇದು. ಓಕೆ. ಇದು ಬಂದ್ಬಿಟ್ಟು ಪಾರ್ಕಿಂಗು. ಇಲ್ಲೆಲ್ಲ ಇದು ಟೈಲ್ಸ್ ಬರುತ್ತೆ. ಮೇನ್ ಡೋರ್ ಹತ್ರ ಕ್ಲೈಡಿಂಗ್ ವುಡನ್ ಟೈಲ್ಸ್. ಓಕೆ. ಇದು ಬಂದ್ಬಿಟ್ಟು ಕನ್ಸ್ಟ್ರಕ್ಷನ್ 20 ಲ್ಯಾಕಲ್ಲಿ ಆಗಿರೋದು ವಿತ್ ಮೆಟೀರಿಯಲ್. ಕಂಪ್ಲೀಟ್ ಮೆಟೀರಿಯಲ್ ಸೇರಿ 20 ಲ್ಯಾಕ್ಸ್ ಒಳಗಡೆ ಪ್ರೀಮಿಯಂ ಕ್ವಾಲಿಟಿ ಎಲ್ಲ ಇರೋದು ಮೆಟೀರಿಯಲ್ಸ್ ಎಲ್ಲ. ಓಕೆ. ಕ್ವಾಲಿಟಿಯಲ್ಲಿ ಕಾಂಪ್ರಮೈಸ್. ಇದು ಡಿಸೈನ್ ಎಲ್ಲ ನಿಮ್ದೇ ಇರುತ್ತಾ ಸರ್? ಹೌದೌದು, ಪ್ಲಾನಿಂಗು, ಡಿಸೈನಿಂಗು, ಸ್ಟ್ರಕ್ಚರು, ಇಂಟೀರಿಯರ್ ಡಿಸೈನಿಂಗು ಎಲ್ಲ ಗೋಡನ್ ಪಾಮ್ಸ್ ಹತ್ರ ಎಲ್ಲ ಅಲ್ಲೇ ಇದು ಮಾಡ್ತೀರಾ? ಹೌದು. ನೋಡಿದ್ರಲ್ಲ ವೀಕ್ಷಕರೇ, ಇವ್ರು ಯಾವ ತರ ನಿಮ್ಗೆ ಕನ್ಸ್ಟ್ರಕ್ಷನ್ ಮಾಡ್ಕೊಡ್ತಾ ಇದ್ದಾರೆ ಅಂತ ಗೊತ್ತಾಗಿರ್ಬೋದು. ಸೊ ಹಾಗೆ ನಿಮ್ಗೆ ಏನಾದ್ರೂ ಮನೆ ಕಟ್ಸೋದಿದ್ರೆ ಸೊ ಗೋಲ್ಡನ್ ಪಾಮ್ಸಿಗೆ ಒಂದ್ಸತಿ ವಿಸಿಟ್ ಮಾಡಿ ಅವ್ರ ಹತ್ರ ಇರುವಂತ ಪ್ಲಾನ್ಸ್ ಗಳನ್ನ ನೋಡ್ಕೊಳ್ಳಿ. ಯಾವ ತರ ಕೆಲಸ ಆಗತ್ತೆ ಅಂತ ಕೂಡ ನೋಡ್ಕೊಂಡು ಸೊ ನೀವು ಇನ್ನ ನಿಮ್ಮ ಮನೆ ಕೆಲಸನ ಮುಂದುವರ್ಸ್ಕೋಬಹುದು. ಸೊ ನಿಮ್ಗೆ ಏನಾದ್ರೂ ಡೌಟ್ ಇದ್ರೆ ಡಿಸ್ಪ್ಲೇ ಮೇಲೆ ಕಾಂಟ್ಯಾಕ್ಟ್ ನಂಬರ್ ಬರ್ತಾ ಇರುತ್ತೆ, ಅಲ್ಲಿಂದ ನೀವು ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡಿ ಇನ್ನೂ ಹೆಚ್ಚಿನ ಮಾಹಿತಿ ಪಡ್ಕೊಳ್ಳಿ. ಧನ್ಯವಾದಗಳು.